ಇವತ್ತು ನಾವು ಕ್ರಂಚಿಯಾದ ಈರುಳ್ಳಿ ಪಕೋಡಾನ ಹೇಗೆ ಮಾಡೋದು ಅಂತ ನೋಡುವ. ಇದು ನಿಮಗೆ ಈವ್ನಿಂಗ್ಗೆ ಟೀ ಕಾಫಿ ಜೊತೆ ತಿನ್ನಲಿಕ್ಕೆ ಒಳ್ಳೆ ರೆಸಿಪಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಇದನ್ನು ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರುವ. ಮೊದಲಿಗೆ ನಾನಿಲ್ಲಿ ಒಂದು 4 ಈರುಳ್ಳಿನ ತಗೊಂಡಿದ್ದೀನಿ. ಇಲ್ಲಿ ನಾನು 4 ಈರುಳ್ಳಿನ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಯಾಕೆ ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಇದು ಕಟ್ ಮಾಡ್ಕೊಳ್ಳುವಾಗ ನಿಮಗೆ ಕಣ್ಣಲ್ಲಿ ನೀರು ಬರುತ್ತಲ್ವ, ಅದಕ್ಕೆ ನಾನು ಇದನ್ನು ಒಂದು 2 ಭಾಗ ಕಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಹೀಗೆ ನೀರಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ನಿಮಗೆ ಕಟ್ ಮಾಡ್ಕೊಳ್ಳುವಾಗ ಕಣ್ಣಲ್ಲಿ ನೀರು ಬರಲ್ಲ, ಖಾರ ಎಲ್ಲ ಸ್ವಲ್ಪ ಕಡಿಮೆ ಆಗಿರುತ್ತೆ ಈರುಳ್ಳಿದು. ಇವಾಗ ನಾನು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ನಿಮಗೆ ಬೇಕಾದರೆ ಉದ್ದನೇ ಕಟ್ ಮಾಡ್ಕೋಬೋದು. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಇದ್ದರೆ ನೀವು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ತುಂಬ ಪಕೋಡ ಮಾಡಲಿಕ್ಕೆ ಆಗುತ್ತೆ. ಇವಾಗ ಇದನ್ನೆಲ್ಲ ನಾನು ಕಟ್ ಮಾಡಿಕೊಂಡು ನಂತರ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಪಾತ್ರೆಗೆ ಹಾಕ್ಕೊಂಡ ನಂತರ ಇದನ್ನು ನೀವು ಒಂದು ಸಲ ಚೆನ್ನಾಗಿ ಬಿಡಿ ಮಾಡ್ಕೋಬೇಕು. ಯಾಕಂದರೆ ನಾವು ಕಟ್ ಮಾಡ್ಕೊಳ್ಳುವಾಗ ಇದು ಬಿಡಿಯಾಗಿ ಇರಲ್ಲ. ಹಾಗಾಗಿ ನಾವು ಇದಕ್ಕೆ ಮಸಾಲ ಹಾಕುವ ಮೊದಲು ಚೆನ್ನಾಗಿ ಒಮ್ಮೆ ಈ ಥರ ಬಿಡಿಯಾಗಿ ಮಾಡ್ಕೋಬೇಕಾಗುತ್ತೆ. ಹೀಗೆ ಬಿಡಿ ಮಾಡಿಕೊಂಡ್ರೆ ಮಸಾಲನೂ ಎಲ್ಲ ಈರುಳ್ಳಿಗೆ ಸ್ಪ್ರೆಡ್ ಆಗಲಿಕ್ಕೂ ಈಸಿ ಆಗುತ್ತೆ. ಇವಾಗ ನಾನು ಬಿಡಿ ಮಾಡ್ಕೊಂಡು ಇಟ್ಕೊಂಡಿದ್ದಕ್ಕೆ ನಾನಿಲ್ಲಿ ಒಂದು ಕಪ್ ಕಡಲೆ ಹುಡಿನ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ನಾನು ಒಂದು 1/2 ಟೇಬಲ್ ಸ್ಪೂನು ಗರಂ ಮಸಾಲನ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ನಾನೊಂದು ಕಲ್ಲರಿಗೆ ಬೇಕಾಗಿ 1/2 ಟೇಬಲ್ ಸ್ಪೂನು ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ ನಿಮಗೆ ಖಾರ ಸ್ವಲ್ಪ ಬೇಕು ಅಂತ ಇದ್ದರೆ ಒಂದು ಸ್ವಲ್ಪ ಕರಿಮೆಣಸಿನ ಪುಡಿನ ಹಾಕೋಬೋದು. ನಂತರ ಇದಕ್ಕೆ ನಾನು ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ. ಫ್ರೈ ಮಾಡುವಾಗ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ ಜೀರಿಗೆ ಹಾಕ್ಕೊಂಡ್ರೆ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ, ನೀವು ಫ್ರೈ ಮಾಡುವಾಗ ಒಳ್ಳೆ ಸ್ಮೆಲ್ ಬರುತ್ತೆ ಪಕೋಡ. ಹಾಗಾಗಿ ಇಲ್ಲಿ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಹಾಕೊಂಡ ನಂತರ ನೀವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ತುಂಬ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮಗೆ ನೀರು ಮತ್ತೆ ಬೇಕು ಅಂತ ಇದ್ದರೆ ಹಾಕೋಬೋದು. ನಾನಿಲ್ಲಿ ಯಾಕೆ ತುಂಬ ಕಡಿಮೆ ನೀರು ಹಾಕೋತಾ ಇದ್ದೀನಿ ಅಂದರೆ ನೀವು ಮಿಕ್ಸ್ ಮಾಡಿದ ಹಾಗೆ ಈರುಳ್ಳಿ ನೀರು ಬಿಟ್ಕೊಳ್ತದೆ. ಆವಾಗ ಮಸಾಲನೂ ಸ್ವಲ್ಪ ನೀರಾಗುತ್ತೆ. ಹಾಗಾಗಿ ನೀವು ಮೊದಲೇ ತುಂಬ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮತ್ತು ಈರುಳ್ಳಿ ನೀರು ಬಿಡುವಾಗ ಮಸಾಲ ಮತ್ತು ಎಣ್ಣೆಯಲ್ಲಿ ನಾವು ಫ್ರೈ ಮಾಡುವಾಗ ಬಿಟ್ಕೊಳ್ಳುತ್ತೆ. ಹಾಗಾಗಿ ಆದಷ್ಟು ಕಡಿಮೆ ನೀರು ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನು ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪು ಕೂಡ ಅಷ್ಟೇ, ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮಗೆ ಮತ್ತೆ ಉಪ್ಪು ಬೇಕು ಅಂತ ಇದ್ದರೆ ಮತ್ತೆ ಕೂಡ ಹಾಕೋಬೋದು. ಒಂದು ಸ್ವಲ್ಪ ಜಾಸ್ತಿ ಆದರೆ ಟೇಸ್ಟ್ ಕೂಡ ಹಾಳಾಗುತ್ತೆ. ಹಾಗಾಗಿ ಆದಷ್ಟು ಉಪ್ಪು ಕೂಡ ನೋಡ್ಕೊಂಡು ಹಾಕ್ಕೊಳ್ಳಿ. ಒಮ್ಮೆ ಉಪ್ಪು ಹಾಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು, ಕರಿಮೆಣಸಿನ ಪುಡಿ, ಮೆಣಸಿನ ಪುಡಿ ಎಲ್ಲನೂ ಈರುಳ್ಳಿಗೆ ಚೆನ್ನಾಗಿ ಹಿಡ್ಕೋಬೇಕು, ಮಿಕ್ಸ್ ಆಗಬೇಕು. ಆ ಥರ ಅಲ್ಲಿವರೆಗೆ ನೀವು ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ನಾನಿಲ್ಲಿ ನೀರು ಹಾಕ್ಕೊಳ್ಳಿಲ್ಲ. ನೀರು ಹಾಕ್ಕೊಳ್ಳೋದೇನೆ ಇವಾಗ ರೆಡಿಯಾಗಿದೆ. ಈ ಥರ ಬರಬೇಕು. ಇಲ್ಲಿ ಈರುಳ್ಳಿದು ನೀರು ಬಿಟ್ಕೊಂಡಿದೆ, ಹಾಗಾಗಿ ನೀರು ಹಾಕ್ಕೊಳ್ಳುವ ನೀಡಿರಲಿಲ್ಲ. ನಿಮಗೆ ಬೇಕು ಅಂತ ಇದ್ದರೆ ಮತ್ತೆ ಹಾಕ್ಕೋಬೋದು. ಇವಾಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳಿಕ್ಕೆ. ಇವಾಗ ಎಣ್ಣೆ ಬಿಸಿಯಾಗಿದೆ. ಬಿಸಿ ಆದಾಗ ನೀವು ಇದನ್ನು ನಾನಿಲ್ಲಿ ಸ್ಪೂನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಉಂಡೆ ಮಾಡ್ಕೊಂಡು ಕೈಯಲ್ಲೇ ಹಾಕ್ಕೋಬೋದು. ಸ್ಪೂನಲ್ಲಿ ನೀವು ಇದನ್ನು ಒಂದು ಸಲ ಹಾಕ್ಕೊಂಡ ನಂತರ ನೀವು ಆವಾಗ ಅದನ್ನು ಮಿಕ್ಸ್ ಮಾಡ್ಕೋಬಾರ್ದು. ಒಂದು ಸಲ ಒಂದು ಸೈಡ್ ಫುಲ್ಲು ಬೆಂದ ನಂತರ ನಾವು ಅದನ್ನು ಆ ಕಡೆ ತಿರುಗಿಸಿ ಹಾಕ್ಕೋಬೇಕು. ಇವಾಗ ನಾನಿಲ್ಲಿ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ. ಹತ್ರದಲ್ಲೂ ಹಾಕೋಬೇಡಿ, ಯಾಕಂದರೆ ನಿಮಗೆ ಅದನ್ನು ಮತ್ತೆ ಮಗುಚಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಆದಷ್ಟು ದೂರನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ಎಣ್ಣೆಯಲ್ಲಿ ಒಳ್ಳೆ ಫ್ರೈ ಆಗ್ತಾಯಿದೆ. ಈ ಥರ ಒಂದು ಸಲ
ಒಮ್ಮೆ ಫುಲ್ ಇದು ಬ್ರೌನ್ ಕಲರ್ ಬರಬೇಕು ನೀವು ಫ್ರೈ ಮಾಡ್ಕೊಳ್ಳುವಾಗ. ನೀವು ನೋಡ್ಬೋದು ಒಂದು ಸಲ ಒಂದು ಸೈಡ್ ಫುಲ್ ಬ್ರೌನ್ ಆದ ನಂತರನೇ ನೀವು ತಿರುಗಿಸಿ ಹಾಕ್ಕೊಳ್ಳಿ. ಬ್ರೌನ್ ಬರಲಿಲ್ಲ ಅಂದರೆ ಇದು ಕ್ರಂಚಿಯಾಗಿ ಇರಲ್ಲ, ನಿಮಗೆ ಅಷ್ಟು ಟೇಸ್ಟ್ ಆಗಲ್ಲ ಕ್ರಂಚ್ ಆಗಲಿಲ್ಲದಿದ್ದರೆ. ಇವಾಗ ಒಂದು ಸೈಡು ಒಳ್ಳೆ ಫ್ರೈ ಆಗ್ತಾ ಇದೆ ನೋಡ್ಬೋದು ನೀವು, ಸೈಡಲ್ಲಿ ಬ್ರೌನ್ ಆಗಿದೆ. ಈ ಟೈಮಲ್ಲಿ ನೀವು ಇದನ್ನು ಮಗುಚಿ ಹಾಕ್ಕೊಳ್ಳಿ. ಒಂದು ಸೈಡ್ ಫುಲ್ ಫ್ರೈ ಆದ ನಂತರ ಆ ಕಡೆ ತಿರುಗಿಸಿ ಹಾಕ್ಕೊಳ್ಳಿ. ಈ ಕಡೆನೂ ಅಷ್ಟೇ, ಒಮ್ಮೆ ಫ್ರೈ ಆದ ನಂತರ ಮತ್ತೆ ಮಗುಚಿ ಹಾಕ್ಕೊಬೇಡಿ, ಇದನ್ನು ತೆಗಿಬೋದು. ಮತ್ತೆ ಈ ಥರ ಮಗುಚಿ ಹಾಕ್ಕೊಂಡ್ರೆ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಫ್ರೈ ಆಗಲಿಕ್ಕೆ, ಒಂದು 10 ನಿಮಿಷ ಆದರೂ ಬೇಕಾಗುತ್ತೆ ಎರಡು ಸೈಡ್ ಫ್ರೈ ಆಗಲಿಕ್ಕೆ. ಸ್ವಲ್ಪ ಗ್ಯಾಸ್ ಫ್ಲೇಮ್ ಜಾಸ್ತಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೋದು, ಆದರೆ ನೋಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳುವಾಗ. ಇವಾಗ ಫ್ರೈ ಆಗ್ತಾಯಿದೆ, ರೆಡಿಯಾಗಿದೆ ಈರುಳ್ಳಿ ಪಕೋಡ. ಒಂದು ಸಲ ಎರಡು ಸೈಡು ಕೂಡ ಫ್ರೈ ಆದ ನಂತರ ಇದು ಬ್ರೌನ್ ಕಲರ್ ಆದ ನಂತರ ನೀವು ಇದನ್ನು ತೆಗಿಬೋದು. ಇವಾಗ ನೋಡ್ಬೋದು ಕಲರ್ ಚೇಂಜ್ ಆಗಿದೆ, ಆಗ ಇದ್ದ ಕಲರಿಗೂ ಈಗ ಇದ್ದ ಕಲರಿಗೂ ಡಿಫ್ರೆನ್ಸ್ ಇದೆ. ಈ ಥರ ಫ್ರೈ ಆದರೆ ಸಾಕಾಗುತ್ತೆ. ಇವಾಗ ಇದನ್ನು ತೆಗಿಬೋದು. ನಾನಿಲ್ಲಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನೀವು ಅದನ್ನು ಹಾಕ್ಕೊಳ್ಳೋ ಮೊದಲು ಅದಕ್ಕೆ ಒಂದು ಟಿಶ್ಯೂ ಪೇಪರ್ನ ಹಾಕ್ಕೊಳ್ಳಿ. ಆವಾಗ ಟಿಶ್ಯೂ ಪೇಪರ್ ಎಣ್ಣೆನ ಎಳ್ಕೊಳ್ಳುತ್ತೆ. ಇದರಲ್ಲಿ ತುಂಬ ಎಣ್ಣೆ ಇರುತ್ತೆ ಫ್ರೈ ಮಾಡಿಕೊಂಡಾಗ, ಹಾಗಾಗಿ ಎಲ್ಲನೂ ಹಾಕ್ಕೊಳ್ಳಿ. ಇವಾಗ ನೋಡ್ಬೋದು ಕ್ರಂಚಿಯಾದ ಈರುಳ್ಳಿ ಪಕೋಡ ರೆಡಿಯಾಗಿದೆ. ನಿಮಗೆ ಮನೆಯಲ್ಲೇ ಟ್ರೈ ಮಾಡ್ಬೋದು, ಹೊರಗಡೆ ಹೋಗಿ ತಿನ್ನಬೇಕು ಅಂತ ಇಲ್ಲ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಒಳ್ಳೆ ರೆಸಿಪಿ, ಟ್ರೈ ಮಾಡಿ.